ಸೀತಮ್ಮ ಸೀತಮ್ಮ ಅಂತ ತಲೆ ಮೇಲೆ ಕೂರಿಸ್ಕೊಂಡಿದ್ದಾಳಲ್ಲ ನಿನ್ನ, ಅದಕ್ಕೆ ಈ ಗೌರವ ನೀನು ಕೊಡಬೇಕಾಗಿರೋದೆ. ಯಾಕೆ ಪದ್ಮ, ಯಾಕೇನೇನೋ ಮಾತಾಡ್ತೀಯಲ್ಲ? ನಿಮ್ಮಿಂದ ಈ ಮನೇಲಿ ಇಷ್ಟೊಂದೆಲ್ಲ ನಡೆದ ಮೇಲೂ ಇನ್ ಹೇಗ್ ಮಾತಾಡ್ತಾರಕ್ಕ? ಈ ಮನೆ ನೀವ್ ಆದ್ಯನ್ ಕರ್ಕೊಂಡ್ ಬರೋಕ್ಕೂ ಮುಂಚೆ ಹೇಗಿತ್ತು, ಇವಾಗ ಹೇಗಿದೆ? ಪಾರ್ವತಿ, ನಿನ್ನ ಕೊನೆ ಸರಿ ಹೇಳ್ತಾ ಇದ್ದೀನಿ. ನೀನ್ ಆಗಿದ್ನೆಲ್ಲ ಮತ್ತೆ ನೆನಪು ಮಾಡಿ ಎಲ್ರಿಗೂ ನೋವು ಮಾಡಿದ್ರೆ ಸರಿ ಇರಲ್ಲ. ಲೋ, ಬೈಬೇಕಾಗಿರೋದು ಅವಳನ್ನಲ್ವೋ? ಈ ಜಗಳಕ್ಕೆಲ್ಲ ಕಾರಣ ಆಗಿರೋ ಆದ್ಯನ, ಅವಳನ್ನ ಬೈಬೇಕು. ಇವಳು ಮಾಡಿರೋ ಕೆಲ್ಸನ ಇವ್ರು ಮರ್ತು ಹೋಗ್ಬೋದು ಅಮ್ಮ, ಆದ್ರೆ ಇವಳು ಮನೇಲಿದ್ರೆ ಅದನ್ನ ನನ್ನ ಕೈಲಿ ಮರೆಯಕ್ಕಾಗಲ್ಲ. ಇವಳು ನೋಡ್ದಾಗೆಲ್ಲ ಇವಳಿಂದಾಗಿರೋ ಅನಾಹುತಗಳೇ ನನಗೆ ನೆನ್ಪಿಗೆ ಬರತ್ತೆ. ಇಂಥವಳನ್ನ ನಮ್ಮ ಮನೇಲಿ ಇರೋದಕ್ಕೆ ಅವಕಾಶ ಕೊಟ್ಟಿದ್ದೀವಲ್ಲ ಅಂತ ನನ್ನ ಹೊಟ್ಟೆ ಉರಿಯತ್ತೆ. ಲೇ ಪದ್ಮ, ಆ ಹುಡುಗಿ ತಪ್ಪಿಲ್ಲ ಅಂತ ಭಾವನವ್ರು ಕೂಡ ಒಪ್ಕೊಂಡ್ರಲ್ವೇನೆ, ಮಧ್ಯದಲ್ಲಿ ನಿನ್ಗೆ ಹೊಟ್ಟೆ ಉರಿ? ಸ್ವಲ್ಪ ಸುಮ್ಮನೆ ಇರ್ತೀರಾ? ನೀವ್ ಈ ಮನೇಲಿ ಅನ್ನ ತಿಂತಿದ್ದೀರಾ ಅಂದ್ರೆ ನೀವ್ ಈ ಮನೆ ಅಳಿಯ ಅಂತ ಹಾಕ್ತಿದಾರಷ್ಟೇ. ಆದ್ರೆ ಅವಳು ಈ ಮನೇಲಿ ಇರೋದಕ್ಕೆ ಏನ್ ಹಕ್ಕಿದೆ ಅವಳಿಗೆ? ನಮ್ಮಣ್ಣ ಜಾನ್ಕಿ ಅತ್ತಿಗೆ ನಮ್ಮ ಮದ್ವೆ ಆದ ಅಂತ ಅವ್ರ ಕುಟುಂಬದವ್ರನ್ನೆಲ್ಲ ಸಾಕ್ತೀನಿ ಅಂತ ಹೇಳಿದನ? ಅವ್ರು ಏನೇ ಮಾಡಿದ್ರು ಅದನ್ನ ನಾವು ಸಹಿಸ್ಕೋಬೇಕಾ? ಅವಳು ಅವಳ ಅಮ್ಮನ್ ಕಳ್ಕೊಂಡ್ ಬಂದಿಲ್ವೇ, ಈ ಮನೆ ಮರ್ಯಾದೆ ಕಳಿಯೋದಿಕ್ ಬಂದಿದ್ದಾಳೆ. ಆಸ್ತಿ ಕೇಳಿದ್ರೆ ಕೊಟ್ಬಿಡ್ತಿದ್ವಿ, ಆದ್ರೆ ಇವಳು ಮನೆ ಮಾನ ಮರ್ಯಾದೆನ ಭಂಗ ಮಾಡಿದಾಳೆ. ನನ್ ಮೊಮ್ಮಗನ ಬುಟ್ಟಿಗೆ ಹಾಕೊಂಡಿದ್ದಾಳೆ. ಅಜ್ಜಿ, ಅದು ಹಾಗಲ್ಲ. ನೀನು ಮಾತಾಡ್ಬೇಡ ಸೀನು, ಮಾತಾಡ್ಬೇಡ. ಇವಳು ನಿನ್ನ ಬುಟ್ಟಿಗೆ ಹಾಕೊಂಡಿದ್ದಾಳೆ ಕಣೋ. ನಾವ್ ಎಷ್ಟೇ ಹೇಳಿದ್ರು ನಿನ್ಗೆ ಮಾನ ಮರ್ಯಾದೆ ಏನೂ ಇಲ್ವೇನೆ? ಪೂರ್ತಿಯಾಗಿ ಈ ಮನೆ ಮರ್ಯಾದೆ ಹಾಳು ಮಾಡೋವರೆಗೂ ನೀನ್ ಈ ಮನೆ ಬಿಟ್ಟು ಹೋಗಲ್ವಾ? ತಪ್ಪು ಮಾಡಿದ್ರೆ ಈ ಮನೆಯಿಂದ ಕಳಿಸ್ಬಿಡ್ತೀನಿ ಅಂತ ಹೇಳಿದ್ಲು ಜಾನಕಿ. ಇನ್ನು ಯಾವ ಧೈರ್ಯದ ಮೇಲೆ ಇಟ್ಕೊಂಡಿದ್ದಾಳೋ. ಲೇ ಆದ್ಯ, ಜಾನಕಿಗಂತೂ ಬುದ್ಧಿ ಇಲ್ಲ. ನೀನು ಹೊರಟೋಗು ಅಂತ ಅವಳಾಗವಳೆ ಹೇಳೋದಿಲ್ಲ. ಕತ್ ಹಿಡಿದು ಆಚೆ ಹಾಕೋವರೆಗೂ ಈ ಮನೆ ಬಿಟ್ಟು ಹೋಗ್ಬಾರ್ದು ಅನ್ಕೊಂಡಿದ್ಯಾ? ಸಾಕು ನಿಲ್ಸಿ. ನೀವೆಷ್ಟು ಬೈತಾ ಇದ್ರು ಅವಳು ಸಹಿಸ್ಕೊತಿದ್ದಾಳೆ ಅಂದ್ರೆ ಆದ್ಯ ತಪ್ಪು ಮಾಡಿದಾಳೆ ಅಂತ ಅರ್ಥ ಅಲ್ಲ ಅತ್ತೆ. ನಿಮ್ಮ ದೊಡ್ಡತನನ ಗೌರವಿಸ್ತಾ ಇದ್ದಾಳೆ. ಈ ಮನೆಯವ್ರ ಮೇಲಿರೋ ಅಭಿಮಾನದಿಂದ ಮಾಡದೇ ಇರೋ ತಪ್ಪಿಗೆ ಆರೋಪನ ಹೊರುವಂಥ ಶಕ್ತಿ ಅವಳಿಗಿದೆಯೋ ಏನೋ ಗೊತ್ತಿಲ್ಲ, ಆದರೆ ಅದನ್ನು ಕೇಳೋ ಶಕ್ತಿ ನನಗಂತೂ ಇಲ್ಲ. ಆದ್ಯ ತನ್ನ ಮನಸ್ಸು ಬದಲಾಯಿಸಿಕೊಂಡು ಎಲ್ಲರನ್ನೂ ತನ್ನವರು ಅಂದ್ಕೊಂಡು ಮಾತ್ರಕ್ಕೆ ನೀವು ಅನ್ನೋದನ್ನೆಲ್ಲ ಸಹಿಸ್ಕೊತಿದ್ದಾಳೆ ಅನ್ಕೋಬೇಡಿ. ಇದೇ ಆದ್ಯ ಮೊದಲಿನ ಆದ್ಯ ಆಗಿದ್ದಿದ್ರೆ ಅವಳು ಆಡೋ ಮಾತಿಗೆ ಪದ್ಮ ಯಾವತ್ತೂ ಮನೆ ಬಿಟ್ಟು ಹೊರಟೋಗ್ಬೇಕಾಗ್ತಿತ್ತು ಅಷ್ಟೇ. ಅಂದ್ರೆ ಈ ಮನೇಲಿರೋ ಹಕ್ಕು ನಮಗಿಲ್ಲ ಅಂತ ನಿನ್ ಮಾತಿನ ಅರ್ಥನಾ? ಇದರಲ್ಲಿ ಆತ್ಯನ್ ತಪ್ಪು ಏನು ಇಲ್ಲ ಅಂತ ನೆನಪು ಮಾಡ್ತಾ ಇದ್ದೀನಿ. ಸೀನು ಅವಳನ್ನು ಪ್ರೀತಿಸ್ತಿರೋ ವಿಷಯನ ಹೊರಗಡೆ ಹೇಳ್ದೇನೆ
ಯಾಕೆ ಮೌನವಾಗಿದ್ಲು ಗೊತ್ತಾ? ಚಾರು ಸೀನು ಮದ್ವೆ ನಡಿಬೇಕು ಅಂತ. ಚಾರುನ ಮದ್ವೆ ಮಾಡ್ಕೋತೀನಿ ಅಂತ ನನಗೆ ಮಾತು ಕೊಡು ಸೀನು. ಅಷ್ಟಕ್ಕೂ ಆದ್ಯ ಹಸೆ ಮನೆವರೆಗೂ ಯಾಕೆ ಹೋದ್ಲು ಅಂತ ಏನಾದ್ರೂ ಗೊತ್ತಾ? ಸೀನು ಅವಸರಪಟ್ಟು ತನ್ನ ಜೀವಕ್ಕೆ ಏನು ಅಪಾಯ ಮಾಡ್ಕೋಬಾರ್ದು ಅಂತ. ಒಂದ್ ವೇಳೆ ಆದ್ಯ ಒಪ್ಕೊಳ್ದೆ ಹೋಗಿದ್ದಿದ್ರೆ ಈಗ ನೀವೆಲ್ಲ ಸೀನುನ ಜೀವಂತವಾಗಿ ನೋಡ್ತಿದ್ರಾ? ಆದ್ಯ ಸೀನು ಮನಸ್ಸನ್ನ ಬದಲಾಯಿಸಿ ಕರ್ಕೊಂಡು ಬಂದಿದ್ದಾಳೆ. ಈ ಮನೆಯವ್ರಿಗೋಸ್ಕರ ತನ್ನ ಪ್ರೀತಿನ ಸಾಯಿಸ್ಕೊಂಡು. ಇಷ್ಟೆಲ್ಲ ತ್ಯಾಗ ಮಾಡಿದ್ಲಲ್ಲ, ಆದ್ಯನ ಮನೆ ಬಿಟ್ಟು ಕಳಿಸ್ತೀರಾ? ಇಲ್ಲ, ಈ ಮನೆ ಸಂಪ್ರದಾಯ ಪದ್ಧತಿ ಗೊತ್ತಿದ್ದು ಕೂಡ ಮದುವೆ ಮಾಡ್ಕೊಳಕ್ ಹೋಗಿನಲ್ಲ ಸೀನು, ಅವನನ್ನ ಆಚೆ ಕಳಿಸ್ತೀರಾ? ಅಂದ್ರೆ ನಮ್ಮನ್ನು ಹೋಗು ಅಂತ ಹೇಳ್ತಿದ್ಯಾ? ಹೌದಲ್ವಾ ಅತ್ತಿಗೆ? ನೋಡಿದ್ಯಾನಮ್ಮ, ನಾನು ಯಾವತ್ತೋ ನಿನಗೆ ಹೇಳಿದ್ದೆ, ಒಂದಲ್ಲ ಒಂದಿನ ಈ ಆದ್ಯನ್ ವಿಚಾರವಾಗಿ ನಮ್ಮನ್ನ ಈ ಮನೆಯಿಂದ ಆಚೆ ಹಾಕ್ತಾರೆ ಅಂತ. ಅಣ್ಣ, ಅತ್ತಿಗೆ ಅಷ್ಟೆಲ್ಲ ಮಾತಾಡ್ತಾ ಇದ್ರು, ನೀನೇನು ಮಾತಾಡದೆ ಮೌನವಾಗಿ ನಿಂತಿದ್ಯಲ್ಲ ಅಣ್ಣ. ಹಾಗಾದ್ರೆ ನಮ್ದೇ ತಪ್ಪು ಅಂತಿದ್ಯಾ? ಯಾರಿದನ್ನ ಒಪ್ಕೊಂಡ್ರು ಒಪ್ಕೊಳ್ದೇ ಇದ್ರು ಸೀನು ಮಾಡಿರೋ ಕೆಲಸ ಅಂತೂ ತಪ್ಪು ಪದ್ಮ. ಅಮ್ಮ, ನೋಡಿದ್ಯಾನಮ್ಮ? ಅಣ್ಣನೇ ನನಗೆ ದೇವ್ರು, ಆಸರೆ ಎಲ್ಲ ಅನ್ಕೊಂಡಿದ್ದೆ. ಅವನ ಬಾಯಲ್ಲೂ ಎಂತ ಮಾತು ಬಂತು ಅನ್ನೋದನ್ನ ಕೇಳಿಸ್ಕೊಂಡ್ಯಾ? ತುಂಬಾ ಸಂತೋಷ ಅತ್ತಿಗೆ. ತಂಗಿ ಮಗಳಿಗೋಸ್ಕರ ಮನೆ ಮಗಳಿಗೆ ತುಂಬಾ ಒಳ್ಳೆ ಮರ್ಯಾದೆ ಕೊಟ್ಟೆ. ನಾವ್ ಈ ಮನೆಯಿಂದ ಆಚೆ ಹೋಗ್ಬೇಕು ಅಷ್ಟೇ ತಾನೇ ನಿನಗೆ ಬೇಕಾಗಿರೋದು. ಆಗ್ಲಿ, ನಿನ್ನ ಇಷ್ಟದ ಪ್ರಕಾರನೇ ಹೊರಟೋಗ್ತೀವಿ. ಇನ್ನು ಕಲ್ಕಂಬ ತರ ಯಾಕ್ರಿ ನಿಂತಿದ್ದೀರಾ? ಮನೆಯಿಂದ ಹೊರಟೋಗಿ ಅಂತ ಆಯ್ತಲ್ಲ, ಮುಖದ ಮೇಲೆ ಉಗ್ಗದೆ ಹೇಳ್ಬೇಕಾ? ಪದ್ಮ, ಆವೇಶದಲ್ಲಿ ನಿರ್ಧಾರ ತಗೋಬಾರ್ದೆ. ನೀನ್ ಸರಿಯಾಗಿ ಯೋಚನೆ ಮಾಡು. ತಂಗಿಯಮ್ಮ ಆ ಉದ್ದೇಶದಲ್ಲಿ ಹೇಳಿಲ್ವೇ? ಯಾವ ಉದ್ದೇಶದಲ್ಲೇ ಹೇಳಿ? ಅವರು ನಮ್ಮನ್ನ ಮನೆಯಿಂದ ಆಚೆ ಕಳಿಸ್ಬೇಕು ಅನ್ನೋ ಉದ್ದೇಶದಲ್ಲೇ ಹೇಳಿರೋದು. ಎಲ್ಲ ಈ ಮಹಾತಾಯಿ ಪುಣ್ಯದಿಂದನೇ ನಡೀತಾ ಇರೋದು. ಪದ್ಮ, ಒಂದ್ಸಲ ಯೋಚನೆ ಮಾಡೆ. ಆದ್ಯನ ಒಪ್ಪಿಗೆ ಇಲ್ದೆ ಸೀನು ಒಬ್ನೇ ಅವಳನ್ನ ಹೇಗ್ ಪ್ರೀತಿಸ್ತಾನೆ ಅಂತ ಕೊನೆ ಪಕ್ಷ ಅಣ್ಣ ಕೂಡ ಒಂದ್ಸಲನೂ ಯೋಚಿಸ್ಲಿಲ್ಲ.
ಇದ್ರಲ್ಲಿ ನಿಮ್ ತಪ್ಪೇನಿಲ್ಲ. ಇಲ್ಲೇ ಇರಿ ಅಂತ ಒಂದು ಮಾತು ಹೇಳಲಿಲ್ಲ. ಇನ್ನು ಯಾವ ಮುಖ ಹೊತ್ಕೊಂಡಿಲ್ಲ ಇರ್ತೀರಾ? ಬನ್ನಿ ಹೋಗೋಣ. ಈ ಕುಟುಂಬದಿಂದ ಇವ್ರುಗಳಿಂದ ದೂರ ಹೊರಟೋಗೋಣ. ಪದ್ಮ, ನೀನು ಹೋಗೋದು ಅಂದ್ರೆ ಏನೇ? ನೀನ್ ಈ ಮನೆ ಮಗಳು. ನಿನ್ನ ಮನೆಯಿಂದ ಹೋಗು ಅನ್ನೋ ಹಕ್ಕು ಯಾರಿಗೂ ಇಲ್ಲ. ಹಾಗನ್ಕೊಂಡೆ ಇಷ್ಟು ವರ್ಷ ಇಲ್ಲೇ ಇದ್ನಮ್ಮ. ನಾವ್ಯಾರು ನಮ್ ಜೀವನ ಏನು ಅಂತ ಅತ್ತಿಗೆ ನಮಗ್ ಚೆನ್ನಾಗಿ ನೆನ್ಪು ಮಾಡಿದ್ಲಲ್ಲ. ಅದಕ್ಕೆ ಅಣ್ಣ ಕೂಡ ಸಮರ್ಥನೆ ಮಾಡ್ಕೋತಾ ಇದ್ದಾನೆ. ಅಣ್ಣ ಹೇಳದ್ಮೇಲೂ ನಾವಿಲ್ಲೇ ಇದ್ರೆ ಈ ಮನೇಲಿ ನಮ್ಗೆ ಬೆಲೆ ಎಲ್ಲಿರುತ್ತೆ? ಆದ್ಯ ಅಲ್ಲ ಅಂದ್ರೆ ಇನ್ಯಾರೋ ವಿದ್ಯಾ. ಯಾರನ್ ಬೇಕಾದ್ರೂ ಕರ್ಕೊಂಡ್ ಬರ್ತಾಳೆ ಅತ್ತಿಗೆ. ಆದ್ರೆ ನಮಗ್ ಮಾತ್ರ ಈ ಮನೇಲಿರೋ ಹಕ್ಕಿಲ್ಲ. ಅತ್ತಿಗೆ, ಈಗಿಂದ ಈಗ್ಲೇ ನೀವು ಹೊರಟೋದ್ರೆ ಎಲ್ಲಿರ್ತೀರಾ? ನಡೆದಿದ್ ಮರ್ತೋಗಿ ಇಲ್ಲೇ ಇರಿ. ಬೇಡ ಪಾರ್ವತಿ, ನಮಗ್ ಬೆಲೆ ಇಲ್ದಿರೋ ಜಾಗದಲ್ಲಿ ನಾವಿರ್ಬಾರ್ದು. ಬನ್ನಿ. ಅಮ್ಮ, ತಪ್ಪು ಮಾಡಿದ್ದೀರಾ ಅಂತ ಹೇಳಿದ್ರೆ ಹೊರತು ಅತ್ತೆ ನಿಮಗೆ ಮನೆ ಬಿಟ್ಟು ಹೋಗಿ ಅಂತ ಹೇಳಲಿಲ್ಲ ಅಮ್ಮ. ಎಲ್ಲೂ ಹೋಗೋದು ಬೇಡ ಅಮ್ಮ. ಲೋ, ಈಗ ನೀವಿಬ್ರು ನನ್ನ ಜೊತೆಗೆ ಬರ್ತೀರಾ ಇಲ್ಲ ನಾನು ಸತ್ತೋದೆ ಅನ್ಕೋತೀರಾ? ಅಮ್ಮ ಪದ್ಮ, ಬಾರೋ ಹೋಗೋಣ. ಲೇ ಪದ್ಮ, ಇಷ್ಟು ದಿನ ತಂಗಿಯಮ್ಮ ನಮ್ಮನ್ನ ಹೆತ್ತು ಮಕ್ಕಳ ಹಾಗೆ ನೋಡ್ಕೊಂಡಿದ್ಲೆ. ಅಂಥದ್ರಲ್ಲಿ ಒಂದು ಮಾತಂದ್ರೆ ಮನೆ ಬಿಟ್ಟು ಬಂದ್ಬಿಡೋದ? ಆದ್ರೂ ತಪ್ಪು ಮಾಡಿದ್ ಸೀನು ಅಂತ ಅವಳು ಹೇಳಿದ್ಲೆ ಹೊರತು ಮನೆ ಬಿಟ್ಟು ಹೋಗಿ ಅಂತ ಹೇಳಿದ್ಲಾ? ಸಾಕ್ ನಿಲ್ಲಿಸ್ರಿ. ಅಷ್ಟಕ್ಕೂ ಅವನನ್ನ ಇಲ್ಲಿಗೆ ನಾನು ಯಾಕೆ ಕರ್ಕೊಂಡು ಬಂದೆ ಗೊತ್ತಾ? ಅವನು ಆದ್ಯನ್ನ ಮರಿಬೇಕು ಅಂತ. ಅವ್ರು ದೂರ ದೂರ ಇದ್ರೆ ಒಬ್ರನ್ನೊಬ್ರು ನೋಡಲ್ವಲ್ಲ, ಒಬ್ರಿಗೊಬ್ರು ಮಾತಾಡಲ್ಲ. ಆಗ ಚಾರು ನನ್ನ ಸೊಸೆ ಮಾಡ್ಕೊಂಡು ನಾವು ಕೂಡ ಕೋಟೀಶ್ವರರಾಗ್ಬೋದು. ಆದ್ರೆ ಸೀನು ಆದ್ಯನ ಪ್ರೀತಿಸಿದ್ದಾನಲ್ವೇನೆ? ಮದ್ವೆ ಕೂಡ ಆದ್ಯ ಜೊತೆನೆ ಅಂತಿದ್ದಾನಲ್ವಾ? ಚಾರು ನಮ್ಮ ಮದ್ವೆ ಮಾಡ್ಕೊಂಡ್ರೆ ವರದಕ್ಷಿಣೆ ಅಂತ ಕೋಟಿಗಟ್ಲೆ ಬರುತ್ತೆ. ಆದ್ಯನ್ ಮದ್ವೆ ಮಾಡ್ಕೊಂಡ್ರೆ ಏನ್ ಬರುತ್ತೆ ತಲೆನೋವನ್ನ ಬಿಟ್ಟು? ಅದಕ್ಕೆ ಅತ್ತಿಗೆ ಜೊತೆ ನಾಟಕ ಆಡ್ಕೊಂಡು ನನ್ನ ಮಗನ್ನ ಆಚೆ ಕರ್ಕೊಂಡು ಬಂದಿದ್ದು. ಈಗ ಚಾರು ಮನೆಯವ್ರನ್ನ ಒಪ್ಪಿಸ್ತೀನಿ, ಈ ಮದ್ವೆ ಮಾಡಿಸ್ತೀನಿ. ಆಮೇಲೆ ನಾವು ಕೂಡ ಶ್ರೀಮಂತರ ಆಗ್ತೀವಿ. ಸೀನು ಒಪ್ಕೋತ ನಾನು ನಂಬಿಕೆ ಮಾತ್ರ ನನ್ಗಿಲ್ಲ ಕಣೆ. ಅಯ್ಯೋ, ಅದನ್ನೆಲ್ಲ ನಾನು ನೋಡ್ಕೋತೀನಿ, ಸುಮ್ಮನೆ. ಅವನ್ ಮುಂದೆ ಇದ್ಯಾವ ವಿಷಯಗಳನ್ನೂ ಮಾತಾಡಕ್ ಹೋಗ್ಬೇಡಿ.
ಕೆಲಸ ಮಾಡ್ತಿದ್ದ ಗಡಿಬಿಡಿಲಿ ನೀವು ಊಟ ಮಾಡಿದ್ರು ಇಲ್ವೋ ನೋಡಲೇ ಇಲ್ಲ. ಈಗಾಗಲೇ ತುಂಬ ತಡ ಆಗೋಗಿದೆ. ಮೊದಲು ಊಟ ಮಾಡಿ. ರಾಜಿ, ಏನು ಯೋಚನೆ ಮಾಡ್ತಿದ್ಯಾ? ಮೊದಲು ಊಟ ಮಾಡು. ನೀನು ಮಾಡಿದ ಯಾಕೋ ಸರಿ ಇಲ್ಲ ಅಮ್ಮ. ನಾನೇನು ಮಾಡಿದೆ? ಸೀನು ಮಾವ ಮಾಡಿ ತಪ್ಪೇ ಆಗಿದ್ರು ನೀನು ಅವನಿಗೆ ಬೈಬಾರ್ದಾಗಿತ್ತು. ಇವಾಗ ನೋಡು, ಅತ್ತೆ ಅವರೆಲ್ಲ ಎಷ್ಟು ಕೋಪ ಮಾಡ್ಕೊಂಡು ಹೋದ್ರು. ನೀವಿಬ್ರು ಅದ್ರ ಬಗ್ಗೆ ಏನೂ ಯೋಚನೆ ಮಾಡಬೇಡಿ. ಈಗಾಗಲೇ ತುಂಬ ತಡ ಆಗೋಗಿದೆ. ಊಟ ಮಾಡಿ. ನನಗೆ ಹಸುವಿಲ್ಲ ಅಮ್ಮ. ಆದ್ಯಾ, ನೀನಾದರೂ ತಿನ್ನು. ನನ್ನಿಂದ ಈ ಮನೇಲಿ ಇಷ್ಟೊಂದು ಜಗಳ ಆಗ್ತಿದ್ರೆ ಪ್ರಶಾಂತವಾಗಿ ಹೇಗೆ ತಿನ್ನು ಅಂತ್ಯ ದೊಡ್ಡಮ್ಮ? ಪಾಪ ಸೀನು ತುಂಬ ಒಳ್ಳೆಯವನು. ನನ್ನ ಪ್ರೀತಿಸಿದ್ದಕ್ಕೆ ಪಡಬಾರ್ದು ಕಷ್ಟಗಳನ್ನೆಲ್ಲ ಪಡ್ತಿದ್ದಾನೆ. ಆದ್ಯಾ, ನಾನು ಏನು ಮಾಡಿದ್ರು ಯೋಚನೆ ಮಾಡಿನೇ ಮಾಡ್ತೀನಿ ಅಂತ ನಿನಗೆ ನಂಬಿಕೆ ಇದೆಯೋ ಇಲ್ವೋ? ಯೋಚನೆ ಮಾಡಿ ನೋಡು. ಸೀನು ಮಾಡಿದ್ದು ತಪ್ಪಲ್ವಾ? ಸದ್ಯದ ಪರಿಸ್ಥಿತಿಲಿ ಅವ್ರ ಮನೆಯಿಂದ ಹೊರಗಡೆ ಹೋಗೋದೇ ಒಳ್ಳೆಯದು. ಮಾವ, ಮಾವ ಬಂದ್ಯಾ? ನಿನಗೆ 100 ವರ್ಷ ಆಯ್ಸು ಮಾವ. ನಿನ್ನ ಬಗ್ಗೆನೇ ಮಾತಾಡ್ತಾ ಇದ್ವಿ, ಅಷ್ಟರಲ್ಲಿ ನೀನೇ ಬಂದ್ಬಿಟ್ಟೆ. ಮಾವ, ಮಾವ, ಏ ಸೀನು, 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 ನಾನು ಹೇಳೋದನ್ನು ಕೇಳು. ಏನು ಹೇಳ್ತೀರಾ ಅತ್ತೆ? ಹೊರಗೆ ಹೋಗು ಅಂತಲ್ವಾ? ನಾನು ಹೊರಗೆ ಹೋಗ್ತಾ ಇದ್ದೀನಿ. ಬುಕ್ಸ್ ತೊಗೊಂಡು ಹೋಗೋಣ ಅಂತ ಬಂದೆ. ನನಗೆ ಇದನ್ನು ತೊಗೊಂಡು ಹೋಗೋ ಹಕ್ಕು ಇಲ್ಲ ಅಂದರೆ ಹೇಳಿಬಿಡಿ, ಬರಿಗೈಯಲ್ಲಿ ಹೋಗ್ಬಿಡ್ತೀನಿ. ಅದು ಹಾಗಲ್ಲಪ್ಪ. ನೋಡಿ ಅತ್ತೆ, ಹೆತ್ತ ಮಗನ ಥರ ನೋಡ್ಕೋತಾ ಇದ್ರಿ. ನೀವೇ ನನ್ನ ತಾಯಿ ಅಂತ ಅನ್ಕೊಂಡಿದ್ದೆ. ಆದರೆ ನೀವೇ ನನ್ನ ಶತ್ರು ಥರ ನೋಡ್ಬಿಟ್ರಿ. ಅಷ್ಟೇ ಬಿಡಿ, ಇವಾಗ ನಿಮಗೆ 2 ಮಕ್ಕಳಿದ್ದಾರೆ, ನನ್ನನ್ನೇ ಮರ್ತ್ಬಿಟ್ರಿ. ಸೀನು, ನೀನು ಹೋಗ್ಲಿಲ್ಲ ಅಂದಿದ್ರೆ ಆದ್ಯನ್ ಮನೆ ಬಿಟ್ಟು ಕಳಿಸ್ತಿದ್ರಲ್ವಾ? ನೀನು ನಿಮ್ಮ ಅಪ್ಪ ಅಮ್ಮನ ಜೊತೆ ಎಲ್ಲಿದ್ರೂ ಸಂತೋಷವಾಗಿರ್ತೀಯಪ್ಪ. ಆದ್ರೆ ಆದ್ಯನ ವಿಷಯ ಹಾಗಲ್ಲ. ಅವಳು ಇಲ್ಲಿದ್ರೆ ಮಾತ್ರನೇ ಸಂತೋಷವಾಗಿರೋದು. ನನಗೆ ಬೇಕಾಗಿರೋದನ್ನು ಕೂಡ ಆದ್ಯ ಸಂತೋಷವಾಗಿರೋದೇ ಅತ್ತೆ. ಅದಕ್ಕೆ ನಾನು ಸುಮ್ಮನೆ ಇಲ್ಲಿಂದ ಹೊರಟೋದೆ. ಹಾಗಾದ್ರೆ ಈಗ ಯಾಕೆ ಕೋಪ ಮಾಡ್ಕೋತಿದ್ಯಾ? ನೀನು ಈ ಮನೇಲಿರೋದು ಯಾರಿಗೂ ಇಷ್ಟ ಇಲ್ಲ ಆದ್ಯ. ಆದ್ರೆ ಅತ್ತೆಗೆ ನಿನ್ ಮೇಲೆ ಪ್ರೀತಿ ಅಲ್ವಾ? ಅದಕ್ಕೆ ಎಲ್ಲಾರನ್ನೂ ಎದುರು ಹಾಕೊಂಡು ನಿನ್ನ ಇಲ್ಲೇ ಇರಿಸ್ಕೊಂಡಿದ್ದಾರೆ. ಆದ್ರೆ ಅದೇ ನನ್ನ ವಿಷಯಕ್ಕೆ ಬಂದ್ರೆ ಈ ಮನೆ ಬಿಟ್ಟು ಹೋಗು ಅಂತ ನಮ್ಮತ್ತೆ ಶಿಕ್ಷೆ ಕೊಟ್ರು. ನಾನಂದ್ರೆ ಎಷ್ಟು ಪ್ರೀತಿ ಅತ್ತೆ ನಿಮಗೆ. ನನ್ನ ಪ್ರೀತಿ ನೀವು ಒಪ್ಕೊಂಡಾಗ ತಾಯಿ ಆಶೀರ್ವಾದ ಸಿಕ್ತು ಅಂತ ಅನ್ಕೊಂಡಿದ್ದೆ. ಆದ್ರೆ ನಮ್ಮಿಬ್ಬರನ್ನ ನೀವೇ ದೂರ ಮಾಡ್ಬಿಟ್ರಲ್ಲ. ಆದ್ರೂ ಅಮ್ಮ ಕರೆಕ್ಟಾಗಿ ಮಾತಾಡಿದ್ರು ಅಲ್ವಾ ಮಾವ? ತಪ್ಪು ಮಾಡಿದ್ ನೀನ್ ಅಂದ್ಮೇಲೆ ಆದ್ಯಾನ್ ಯಾಕೆ ಈ ಮನೆಯಿಂದ ಹೊರಗಡೆ ಕಳಿಸ್ಬೇಕು? ನೀನು ಕೂಡ ನಾನು ಮನೆ ಬಿಟ್ಟು ಹೋಗ್ಲಿ ಅಂತಾನೆ ಬೇಡ್ಕೋತಿದ್ದ. ಅಯ್ಯೋ ಮಾವ, ನಾನು ಹಾಗೆ ಹೇಳಿಲ್ಲ. ನೀವುಗಳು ಅನ್ಬೇಕಾಗಿರೋ ಅವಶ್ಯಕತೆ ಇಲ್ಲ ರಾಜಲಕ್ಷ್ಮಿ. ನಿಮ್ಮನ್ನೆಲ್ಲ ನೋಡ್ತಿದ್ರೇನೆ ಅರ್ಥ ಆಗ್ತಿದೆ ನನ್ನ ಮೇಲಿನ ಕೋಪ ನಿಮ್ಗೆ ನೆತ್ತಿಗೆ ಏರ್ಬಿಟ್ಟಿದೆ ಅಂತ. ಅಷ್ಟಕ್ಕೂ ತಾಯಿ ಸ್ಥಾನದಲ್ಲಿರುವಂತ ಅತ್ತೆನೇ ನನ್ನ ಹೋಗು ಅಂದಮೇಲೆ ನಿಮಗೆಲ್ಲ ಆಲೋಚನೆ ಇರದೇ ಇರುತ್ತಾ ಹೇಳಿ?
ಪರವಾಗಿಲ್ಲ ಅತ್ತೆ, ನಮ್ ಕಂಡ್ರೆ ನಿಮ್ಗೆ ಆಗಲ್ಲ ಅಲ್ವಾ? ಎಲ್ಲಾದ್ರೂ ದೂರ ಹೋಗಿ ಬದುಕೋತೀವಿ. ಏ ಸೀನು, ನೀನ್ ನನ್ನನ್ನು ಅಪಾರ್ಥ ಮಾಡ್ಕೊಳ್ತಿದ್ಯಾ ಕಣೋ. ಅರ್ಥ ಅನ್ನೋ ಪದಕ್ಕೆ ಒಂದಕ್ಷರ ಜಾಸ್ತಿ ಆದ್ರೆ ಅಪಾರ್ಥ ಆಗತ್ತೆ ಅತ್ತೆ. ನಿಮಗೆ ನಿಮ್ಮ ಮಗಳ ಮೇಲೆ ಇರೋ ಪ್ರೀತಿನೇ ಜಾಸ್ತಿ ಆಯ್ತು. ನಾನು ಏನೇ ಹೇಳಿದ್ರು ಅಪಾರ್ಥ ಅಂತಾನೆ ಅನ್ಸತ್ತೆ.